ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. MRV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಕರ್ಮೀನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕರ್ಮೀನ್ ತೊಗೊಂಡಿದ್ದೀನಿ, ಬದನೆಕಾಯಿ, ಅವರೆಕಾಳು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೀರು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನ್ ಖಾರದ ಪುಡಿ, ಈರುಳ್ಳಿ, ಟೊಮೊಟೊ, ಕಾಯಿ, ಶುಂಠಿ, ಗಸಗಸೆ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ, 1-2 ಸ್ಪೂನ್ ಅಕ್ಕಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ತವೆ ಇಟ್ಟು, ತವೆ ಬಿಸಿ ಆದಮೇಲೆ ಅವರೆಕಾಳು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕು. ಅವರೆಕಾಳು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಹಿಂಗೆ ಕೆಂಪು ಬಣ್ಣ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಈಗ ಒಂದು ಕುಕ್ಕರಿಗೆ ಸೇರಿಸ್ಕೊಂಡಿದ್ದೀನಿ. ಅದೇ ತವೆಗೆ 1-2 ಸ್ಪೂನ್ ಅಕ್ಕಿನೂ ಹಾಕ್ಕೊಂಡು ಹಿಂಗೆ ಕೆಂಪಿಗೆ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ತವೆ ಇಟ್ಟು ಕರಿಬೇವಿನ ಸತ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊತಾ ಇದ್ದೀನಿ. ಅದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಕರಿಬೇವು. ಅದು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅವರೆಕಾಳಿಗೆ ನೀರು ಹಾಕಿ 1-2 ಸಲ ತೊಳ್ಕೊತಾ ಇದ್ದೀನಿ. ಈಗ ತೊಳೆದಿದ್ದಾಗಿದೆ. ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 7 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಗಸಗಸೆ, ಕಾಯಿ, 1-2 ಸ್ಪೂನು ಸಾಂಬಾರು ಪುಡಿ, ಹುರಿದಿಟ್ಕೊಂಡಿರೋ ಅಕ್ಕಿನ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಸ್ಪೂನು ಚಕ್ಕೆ ಪುಡಿ ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳೋಣ. ಈಗ ಇದು ರುಬ್ಬಿದಾಗಿದೆ, ಮಸಾಲೆ ರೆಡಿಯಾಗಿದೆ. ಈಗ ಕುಕ್ಕರು ವಿಷಲ್ ಆರಿದೆ ನೋಡಿ, ಈ ಥರ ಕಾಳು ಬೆಂದಿದೆ. ಈಗ ಬದನೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿನೂ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಂಗೆ ಒಂದು ಕುದಿ ಬೇಯಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿದ್ರೆ ಬದನೆಕಾಯಿ ಎಲ್ಲ ಕಂದು ಬೀಳ್ತವೆ. ಹಾಗಾಗಿ ನಾನು ಮುಚ್ಚಳ ಓಪನ್ ಆಗಲೇ ಬೇಯಿಸ್ಕೊತಾ ಇದ್ದೀನಿ. ಕರಿಬೇವು ಚೆನ್ನಾಗಿ ತೊಳೆದು ತಲೆ ಕಟ್ ಮಾಡೋ ಸೈಡ್ಗೆ ಹಾಕ್ಕೊತಾ ಇದ್ದೀನಿ. ತಲೆಯಲ್ಲಿ ನುಚ್ಚುಕಲ್ಲಿರುತ್ತೆ ಅಂದ್ಬಿಟ್ಟು ನಾನು ತಲೆ ತೆಗಿತಾ ಇದ್ದೀನಿ, ತಲೆ ಸೇರಿಸ್ತಾ ಇಲ್ಲ. ನೀವು ಬೇಕಾದ್ರೆ ತಲೆನೂ ಸೇರಿಸಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಬೋದು. ಈಗ ಹುಣಸೆ ರಸನೂ ಸೇರಿಸಿ, ರುಬ್ಬಿರೋ ಖಾರನೂ ಸೇರಿಸಿ, ಜಾರ್ ತೊಳೆದು ನೀರು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮುಚ್ಚಳ ಮುಚ್ಚಿ ಒಂದು ಕುದಿ ಬರಲು ಬಿಡೋಣ. ಈಗ ಒಂದು ಕುದಿ ಬಂದಿದ್ದಾಗಿದೆ. ಇವಾಗ ಕರಿಬೇವು ಸೇರಿಸ್ಕೊಳ್ಳೋಣ. ಒಂದು ಕುದಿ ಬರಲು ಬಿಡೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕುದಿ ಬರಲು. ಸಾಂಬಾರಂತೂ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸಾಂಬಾರು ರೆಡಿ ಆಯಿತು, ಕರಿಬೇವಿನ ಸಾರು ರೆಡಿ ಆಯಿತು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬಿಟ್ಟಿಗೆ ಬೈ ಬೈ, ಟೇಕ್ ಕೇರ್.